ಮದುವೆಯಾಗಿ ಜಸ್ಟ್ 2 ವಾರ ಆಗಿತ್ತಷ್ಟೇ ಹನಿಮೂನಿಗೆ ಕರೆದುಕೊಂಡು ಹೋದಂತಹ ಗಂಡನನ್ನೇ ಹೆಂಡತಿ ಹತ್ಯೆ ಮಾಡಿದಂತಹ ಘಟನೆ ನಡೆದಿದೆ. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮಾದರಿಯ ಹನಿಮೂನ್ ಹತ್ಯೆಯ ಕೇಸ್ ಇದು. ಹನಿಮೂನಿಗೆ ತೆರಳಿದಂತಹ ವೇಳೆ ಪತ್ನಿಯಿಂದಲೇ ಪತಿಯ ಮರ್ಡರ್ ಆಗಿದೆ. ಮೇ 11ರಂದು ಮದುವೆ ಆಗಿದೆ. ಮೇ 20ಕ್ಕೆ ಹನಿಮೂನು, ಮೇ 22ಕ್ಕೆ ಕೊಲೆ. ಪತಿ ರಘುವಂಶಿ ಹತ್ಯೆಗೆ ಸುಪಾರಿ ಕೊಟ್ಟಿದ್ಲು ಪತ್ನಿ ಸೋನಂ ಅನ್ನೋದು ಗೊತ್ತಾಗ್ತಿದೆ. ಪ್ರಿಯಕರನ ಜೊತೆಗೆ ಸೇರ್ಕೊಂಡು ಪತ್ನಿ ಸೋನಂಲಿಂದಲೇ ಪತಿಯ ಹತ್ಯೆಯಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಂತಹ ಪ್ರಕರಣ ಇದು. ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾ ಮಾದರಿಯ ಹನಿಮೂನ್ ಹತ್ಯೆಯನ್ನ ಪೊಲೀಸರು ಈಗ ಭೇದಿಸಿದ್ದಾರೆ. ಗಂಡನನ್ನೇ ಹತ್ಯೆಗೈದಂತಹ ಹೆಂಡತಿ ಸೋನಂನನ್ನ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಒಂದು ಕಡೆ ಗಂಡ ಹೆಂಡತಿಯ ಫೋಟೋಗಳನ್ನು ನೋಡ್ತಾ ಇದ್ದೀರಿ, ಮತ್ತೊಂದು ಕಡೆ ಆರೋಪಿ ಪತ್ನಿಯ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಜಸ್ಟ್ 2 ವಾರದ ಹಿಂದೆ ಮದುವೆ ಆಗಿತ್ತು. ಹನಿಮೂನಿಗೆ ಅಂತ ಹೋಗಿದ್ರು. ಹನಿಮೂನಿಗೆ ಹೋದಂತಹ ಸಂದರ್ಭದಲ್ಲಿಯೇ ಗಂಡನ ಹತ್ಯೆಗೆ ಸ್ಕೆಚ್ಚನ್ನು ರೂಪಿಸಿ ಹತ್ಯೆಯನ್ನು ಮಾಡಿ ಅದಾದ ಮೇಲೆ ತಪ್ಪಿಸಿಕೊಳ್ಳುವಂತಹ ಯತ್ನವನ್ನು ಮಾಡಿದ್ಲು ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ CCTV ಫುಟೇಜನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಗಂಡ ಹೆಂಡತಿಯ ಸಂಬಂಧ ಸ್ವರ್ಗದಲ್ಲಿಯೇ ನಿಶ್ಚಯವಾಗಿರುತ್ತೆ ಅಂತಾರೆ. ಬಟ್ ಈ ಘಟನೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾ ಇದೆ. ಜಸ್ಟ್ 2 ವಾರ ಆಗಿರುವಂಥದ್ದು. ಮೇಘಾಲಯಕ್ಕೆ ಹನಿಮೂನ್ಗೆ ಕರ್ಕೊಂಡು ಹೋಗಿ ಗಂಡನಿಗೆ ಹೆಂಡತಿ ಖೆಡ್ಡ ತೋಡಿದಾಳೆ. ಈ ಹನಿಮೂನ್ ಮಿಸ್ಟ್ರಿಯನ್ನು ಈಗ ಪೊಲೀಸರು ಭೇದಿಸಿರುವಂಥದ್ದು. ರಘುವಂಶಿ ಕೊಲೆಯಾಗಿರುವಂತಹ ಗಂಡ, ಸೋನಂ ಗಂಡನನ್ನೇ ಹತ್ಯೆಗೈದಿರುವಂತಹ ಹೆಂಡತಿ. ಈಗ ಇವರಿಬ್ಬರ ನಡುವೆ ಪ್ರಿಯಕರನ ಎಂಟ್ರಿ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಗಂಡನನ್ನು ಕೊಲೆ ಮಾಡುವುದಕ್ಕೆ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಸೋನಂ ಸ್ಕೆಚ್ ಅನ್ನು ರೂಪಿಸಿದ್ಲು ಅನ್ನೋದು ಗೊತ್ತಾಗ್ತಿದೆ. ಮೇಘಾಲಯಕ್ಕೆ ಹನಿಮೂನ್ಗೆ ತೆರಳಿದ್ರು ಸೋನಂ ಮತ್ತು ರಘುವಂಶಿ. ಮೇ 23ರಂದು ಕಾಣೆಯಾಗಿರ್ತಾರೆ ಸೋನಂ ಮತ್ತು ರಘುವಂಶಿ ಅವರು.